ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ನೀವೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ದೇವರು ಒದಗಿಸಿಕೊಟ್ಟಂತ ಮತ್ತೊಂದು ನೂತನ ದಿನಕ್ಕಾಗಿ, ಈ ಉದಯ ಕಾಲದ ಸಮಯಕ್ಕಾಗಿ ದೇವರಿಗೆ ಸ್ತೋತ್ರ. ಎಷ್ಟೋ ಜನರು ಈ ಒಂದು ದಿನವನ್ನ ಕಾಣಲಾರದೆ ಹೋಗಿದ್ದಾರೆ. ಅನೇಕರು ಈ ಸಮಯವನ್ನು ವ್ಯರ್ಥವಾಗಿ ಕಳೀತಾ ಇದ್ದಾರೆ. ಆದರೆ ನಿನ್ನನ್ನು ನನ್ನನ್ನು ಪ್ರೀತಿಸಂತ ದೇವರು ತನ್ನ ಕೃಪೆಯಲ್ಲಿ ನೆಲೆಗೊಳಿಸಿ ಈ ದಿನ ಅನುಭವಿಸ್ಲಿಕ್ಕೆ, ಈ ದಿನ ಸಜೀವವಾಗಿರ್ಲಿಕ್ಕೆ ದೇವರು ಕೃಪೆಯನ್ನು ಒದಗಿಸಿಕೊಟ್ಟಿದ್ದಾರೆ. ಆಮೇಲೆ ಅದಕ್ಕಾಗಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸುತ್ತಾ, ದೇವರು ಈ ದಿನ ನಮಗಾಗಿ ಏರ್ಪಡಿಸಿದಂತ ವಾಗ್ದಾನ ವಾಕ್ಯವನ್ನ ನಾವು ಧ್ಯಾನಿಸೋಣ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 18ನೇ ವಚನ. ಕರ್ತನು ಯಾರನ್ನು ಹೊಗಳುತ್ತಾನೋ ಅವನೇ ಯೋಗ್ಯನು. ಆಮೇನ್. ದೇವರಿಗೆ ಮಹಿಮೆ ಉಂಟಾಗಲಿ. ಹೌದು ಪ್ರಿಯರೇ, ನನ್ನ ಕರ್ತನಿಂದ ನಾವೊಂದು ಸಾಕ್ಷಿಯನ್ನು ಹೊಂದಿಕೊಳ್ಬೇಕು. ನಮ್ಮ ಕರ್ತನು ನಮ್ಮನ್ನ ಹೊಗಳುವಂತವರಾಗಿರ್ಬೇಕು, ಮನುಷ್ಯರಲ್ಲ ಪ್ರಿಯರೇ. ಮನುಷ್ಯರು ಈ ದಿನ ಹೊಗಳ್ತಾರೆ, ನಾಳೆ ದಿನ ಅವರಿಗೆ ಬೇಸರವಾಯ್ತು ಅಥವಾ ಅವರಿಗೆ ಮತ್ತೊಂದು ವಿಧವಾಗಿ ನಮ್ಮನ್ನ ನೋಡುವಾಗ ಅವ್ರು ತೆಗೆದು ಬಿಡ್ತಾರೆ. ಯಾವ ಬಾಯಿಂದ ನಮ್ಮನ್ನ ಹೊಗಳಿದ್ರೋ ಅದೆಲ್ಲ ಸುಳ್ಳು ಅನ್ನುವ ರೀತಿಯಲ್ಲಿ ಮಾತನಾಡುವಂತವರಾಗಿದ್ದಾರೆ. ನಾವು ಮನುಷ್ಯರನ್ನ ಮೆಚ್ಚಿಸುವುದಕ್ಕಾಗಿ ಎಲ್ಲ ಪ್ರಯಾಸ ಪಡಬೇಕಾಗಿರುವಂಥದ್ದು. ಅನೇಕರು ಅನೇಕ ರೀತಿಯಾಗಿ ಪ್ರಯಾಸ ಪಡ್ತಾ ಇದ್ದಾರೆ. ಅನೇಕರು ಮೆಚ್ಚಿಸುವಂತ ವಿಚಾರದಲ್ಲಿ, ಹೆಂಡತಿ ಗಂಡನನ್ನ, ಗಂಡ ಹೆಂಡತಿಯನ್ನ, ಮಕ್ಕಳು ತಂದೆ ತಾಯಿಗಳನ್ನ. ಹೌದಾ? ಕೆಲವರು ತಾವು ಪ್ರೀತಿಸುವಂತ ಪ್ರಿಯಕರನ್ನ ಈ ರೀತಿಯಾಗಿ ಲೋಕ ಸಂಬಂಧವಾಗಿ ಅನೇಕರು ನನ್ನ ಮೆಚ್ಚಿಕೊಳ್ಬೇಕು ಅಂತ ಹೇಳಿ ಒಂದು ಪ್ರಸಿದ್ಧಿಗಾಗಿಯೋ ಒಂದು ಹೆಸರಿಗೋಸ್ಕರವಾಗಿಯೋ ಅವರು ಪ್ರಯಾಸ ಪಡ್ತಾ ಇದ್ದಾರೆ. ಮನುಷ್ಯರು ಹೊಗಳಿದ್ರೆ ಯಾವ ಪ್ರಯೋಜನವಿಲ್ಲ. ಈ ದಿನ ಹೊಗಳ್ತಾರೆ, ನಾಳೆ ದಿನ ಯಾವ ಬಾಯಿಂದ ಹೊಗಳಿದ್ರು ಅದೆಲ್ಲ ಸುಳ್ಳು ಅನ್ನುವಂತ ರೀತಿಯಲ್ಲಿ ಮಾತನಾಡ್ತಾರೆ. ಅದು ಮನುಷ್ಯರ ಸ್ವಭಾವ. ಈ ಅನುಭವಗಳು ನಿಮ್ಮ ಜೀವನದಲ್ಲಿ ಆಗಿರ್ಬೋದು. ಆದರೆ ಕರ್ತನು ಯಾರನ್ನ ಹೊಗಳ್ತಾರೋ ಅವರು ಮಾತ್ರವೇ ಧನ್ಯರು. ಮನುಷ್ಯರು ಲೋಕ ಹೊಗಳುವಂತವರೆಲ್ಲ ಧನ್ಯತೆಯನ್ನು ಹೊಂದಿಕೊಳ್ಳುವರು, ಯೋಗ್ಯರು. ಕರ್ತನು ಯಾರನ್ನ ಹೊಗಳ್ತಾರೋ ಅವರು ಯೋಗ್ಯರು. ನಾವು ಯಾರನ್ನ ಮೆಚ್ಚಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ? ಮನುಷ್ಯರನ್ನ ವ್ಯರ್ಥವೇ ವ್ಯರ್ಥ ಪ್ರಿಯರೇ. ನಾವು ಕ್ರಿಸ್ತನನ್ನ ಮೆಚ್ಚಿಸ್ಲಿಕ್ಕಾಗಿ, ಆತನನ್ನ ಸಂತೋಷ ಪಡಿಸ್ಲಿಕ್ಕಾಗಿ, ಆತನಿಂದ ನಾವು ಒಳ್ಳೆ ಸಾಕ್ಷ್ಯನ ಪಡಿಲಿಕ್ಕಾಗಿ ನಾವು ಪ್ರಯಾಸ ಪಡಬೇಕು. ಕ್ರಿಸ್ತನು ಯಾವ ರೀತಿ ನಡಿಲಿಕ್ಕೆ ಹೇಳಿದಾರೋ ಆ ರೀತಿಯಾಗಿ ನಡಿಲಿಕ್ಕೆ ನಾವು ಪ್ರಯತ್ನವನ್ನ ಪಡಬೇಕು, ಪ್ರಯಾಸವನ್ನ ಪಡಬೇಕು. ವ್ಯರ್ಥವಾದಕ್ಕಾಗಿ ಪ್ರಯಾಸ ಪಟ್ಟು ಏನನ್ನ ಹೊಂದಿಕೊಳ್ತದೆ ಪ್ರಿಯರೇ? ಬರೀ ನೋವಷ್ಟೇ, ಬರೀ ದುಃಖವಷ್ಟೇ. ಮನುಷ್ಯರು ಹೊಗಳಿದ್ರೆ ಸಂತೋಷ ಕ್ಷಣ ಮಾತ್ರವೇ ಇರುತ್ತೆ, ಆಮೇಲೆ ದುಃಖವೇ. ಆದ್ರೆ ದೇವ್ರು ನಿನ್ನನ್ನು ಹೊಗಳಿದ್ರೆ, ದೇವ್ರು ನಿನ್ನನ್ನ ಘನಪಡಿಸೋದಾದ್ರೆ, ದೇವ್ರು ನಿನ್ನ ಕುರಿತು ಒಳ್ಳೆ ಸಾಕ್ಷಿ ಹೇಳೋದಾದ್ರೆ ಅದು ಎಂದೆಂದಿಗೂ ನಿತ್ಯವೂ ನಿರಂತರವೂ ಇರುವಂತದ್ದಾಗಿದೆ. ಯೋಗ್ಯನು, ಆತನು ಯೋಗ್ಯನಾಗ್ತಾನೆ, ಆಕೆ ಯೋಗ್ಯಳಾಗ್ತಾಳೆ. ಯೋಬನ ಕುರಿತು ಒಳ್ಳೆ ಸಾಕ್ಷಿನ ದೇವ್ರು ಹೇಳಿದ್ರು. ಈಗಲೂ ಅನೇಕರಿಗೆ ಒಂದು ಒಳ್ಳೆ ಮಾದರಿ ಆಗಿದ್ದಾನೆ ಯೋಬ. ದಾವೀದನ ಕುರಿತು ಒಳ್ಳೆ ಸಾಕ್ಷಿ ದೇವ್ರು ಹೇಳಿದ್ರು. ಆತನ ಜೀವನದಲ್ಲಿ ಎಷ್ಟೋ ಏರುಪೇರುಗಳಾದ್ರೂ ಕೊನೆಗೆ ದಾವೀದನ ಕುರಿತು ದೇವ್ರು ಹೇಳಿದ್ದು, ಈತ ನನ್ನ ಇಷ್ಟಾನುಸಾರ. ಆಮೇನ್. ಆ ಸಾಕ್ಷಿ ಇದೆಯಾ ನಮಗೆ? ಬಲ ನಂಬಿಗಸ್ತನಾದ ಒಳ್ಳೆ ಆಳು ನೀನು, ಇಂಥ ಸಾಕ್ಷಿ ಇದೆಯಾ ನಮಗೆ? ಆಮೇನ್. ಯಾವ ಸಾಕ್ಷಿಯನ್ನು ಹೊಂದಿಕೊಳ್ತಾ ಇದ್ದೇವೆ ದೇವರ ಬಳಿಯಿಂದ? ನಿಜವಾಗಿಯೂ ದೇವರು ನಮ್ಮನ್ನ ಯಾವ ರೀತಿ ಹೊಗಳ್ತಾ ಇದ್ದಾರೆ? ಇನ್ನು ಹೊಗಳಿಸಿಕೊಳ್ಳುವುದ್ರಲ್ಲೇ ಇದೀವ? ಆಲೋಚನೆ ಮಾಡೋಣ ಈ ಮುಂಜಾನೆಯಲ್ಲಿ. ಯಾರೋ ಹೊಗಳುವಂಥದ್ದು ಬೇಡ, ಎಲ್ಲಿದ್ದವರು ಹೊಗಳುವಂಥದ್ದು ಕೂಡ ಬೇಡ, ಗೊತ್ತಿಲ್ಲದವರು ಹೊಗಳುವಂಥದ್ದು ಕೂಡ ಬೇಡ, ಗೊತ್ತಿದ್ದವರು ಹೊಗಳುವಂಥದ್ದು ಬೇಡ. ನಿನ್ನನ್ನು ಪ್ರೀತಿಸಿ ನಮಗಾಗಿ, ನನಗಾಗಿ, ನಿಮಗಾಗಿ ಪ್ರಾಣವನ್ನು ಕೊಟ್ಟಂತ ಕ್ರಿಸ್ತನು ನಮ್ಮನ್ನು ಹೊಗಳಿದ್ರೆ ಅದೆಂದೆಂದಿಗೂ ಶಾಶ್ವತವಾಗಿರುತ್ತೆ. ದಾವೀದನು ಮರಣಿಸಿ ಎಷ್ಟೋ ವರ್ಷಗಳಾಯ್ತು, ತರಗಳೇ ಕಳೆದೋಯ್ತು, ಆದ್ರೂ ಆ ಸಾಕ್ಷಿ ಇಂದಿಗೂ ಇದೆ. ಅಬ್ರಹಾಮನು ಮರಣಿಸಿ ಎಷ್ಟೋ ತಲೆಮಾರುಗಳೇ ಕಳೆದೋಯ್ತು,
ಇಂದಿಗೂ ಆತನ ಸಾಕ್ಷಿ ಇದೆ. ಆಮೇನ್. ನಿನ್ನ ನನ್ನ ಸಾಕ್ಷಿ ಯಾವ ರೀತಿ ಇದೆ? ನಾವು ದೇವರಿಂದ ಹೊಗಳಿಸಿಕೊಳ್ಳುವಂತ ಯೋಗ್ಯರಾಗಿದ್ದೇವಾ, ಅಥವಾ ಮನುಷ್ಯರಿಂದ ಹೊಗಳಿಸಿಕೊಂಡು ಮತ್ತೆ ಹೀಯಾಳಿಸಿಕೊಳ್ಳುವಂತ ದರಿದ್ರರ ಸ್ಥಿತಿಯಲ್ಲಿದ್ದೇವಾ? ಒಂದು ಬಾರಿ ಆಲೋಚನೆ ಮಾಡೋಣ. ದೇವರು ಹೊಗಳಿಕೊಳ್ಳುವುದಕ್ಕೆ ನಾವು ಪ್ರಯಾಸ ಪಡೋಣ, ಪ್ರಯತ್ನ ಪಡೋಣ. ಆಮೇಲೆ ಆ ರೀತಿಯಾಗಿ ನಾವು ಜೀವಿಸೋಣ. ದೇವರಿಗೆ ಇಷ್ಟ ಸಂಬಂಧವಾಗಿ, ದೇವರ ಚಿತ್ತಕ್ಕನುಗುಣವಾಗಿ, ಆತನ ಭಯಭಕ್ತಿಯಲ್ಲಿ ನಂಬಿಕೆಯಿಂದ ನಿರೀಕ್ಷೆ ಉಳ್ಳವರಾಗಿ ನಾವು ಜೀವಿಸೋದಾದ್ರೆ ಖಂಡಿತವಾಗಿ ನನ್ನ ಕ್ರಿಸ್ತನಿಂದ ಒಂದು ಒಳ್ಳೆ ಸಾಕ್ಷಿನ ಹೊಂದಿಕೊಳ್ತೇವೆ. ವಾಕ್ಯದ ಮೂಲಕ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ನಮಗೆ ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸುವರಾಗಿದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧರ ಅಂತ ದೇವರೇ, ಮಹೋನ್ನತನೇ ಸ್ತೋತ್ರ. ಜೀವವುಳ್ಳ ದೇವರೇ ಸ್ತೋತ್ರ. ವಾಗ್ದಾನ ಮೂಲಕ ನಮ್ಮೊಟ್ಟಿಗೆ ಮಾತನಾಡಿದಕ್ಕಾಗಿ, ಎಚ್ಚರಿಸಿದಕ್ಕಾಗಿ ಸ್ತೋತ್ರ. ನಿನ್ನನ್ನು ಕರ್ತನೆ ಅಪ್ಪ ಸಂತೋಷ ಪಡಿಸಿ, ಇನ್ನ ಮೂಲಕ ಅಪ್ಪ ಹೊಗಳಿಕೆಯನ್ನು ಹೊಂದಿಕೊಳ್ಳುವವರಾಗಿ ಯೋಗ್ಯರಾಗಿ ನಮ್ಮನ್ನು ಮಾರ್ಪಡಿಸು. ವಾಗ್ದಾನ ಮೂಲಕ ನಮ್ಮೆಲ್ಲರನ್ನ ಆಶ್ರಯಿಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವನ ಪರಲೋಕದ ಪರಮ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.